ನಾನು ಚಿಕ್ಕವನಿದ್ದಾಗಲೇ ಅನುಭವನ ಪಡ್ಕೊಂಡಿನಿ, ಕಷ್ಟಪಟ್ಟಿನಿ, ಅದನ್ನ ದುಃಖನೂ ಅಷ್ಟೇ ಪಟ್ಟಿದ್ದೀನಿ. ನನ್ನ ಪ್ರಾಥಮಿಕ ಶಿಕ್ಷಣದಲ್ಲೇ ಇದೊಂದು ದುಃಖ ತಕ್ಕನಾಗಿದ್ದೀನಿ. ಒಂದು ಶಿಕ್ಷಕರೇ ನನ್ನ ಹೆಸರನ್ನು, ನನ್ನ ತಂದೆ ಹೆಸರು ಹೇಳು ಅಂದಾಗ ನಾನು ಆ ಸ್ಕೂಲಲ್ಲಿ ಹತ್ತು ಬಂದಿದ್ದೀನಿ. ಎಲ್ಲರೂ ನನ್ನ ಕ್ಲಾಸ್ಮೇಟ್ಸ್ಗಳೆಲ್ಲ ಅವರೆಲ್ಲ ನಮ್ಮ ತಂದೆ ಹೆಸರು ಅದು ರಾಮಪ್ಪ ಶಿವಪ್ಪ ಅಂದಾಗ ನಾನು ನಿನ್ನ ತಂದೆ ಹೆಸರು ಏನು ಅಂದಾಗ ನಾನು ಗದ್ಗತೆನಾಗಿ ನಿಂತಿದ್ದೀನಿ. ಮನೆಗೆ ಬಂದು ನಮ್ಮ ತಾಯಿನ ಕೇಳಿದಾಗ ಅವರು ಕೂಡ ನನ್ನ ಜೊತೆಗೆ ಭಾವುಕರಾಗಿ ಎತ್ತಿದ್ದಾರೆ. ಈ ಪದ್ಧತಿಗೆ ನಮಗೆ ಗೊತ್ತಿಲ್ಲದಂಗೆ ನಾವು ಇದಕ್ಕೆ ಒಳಪಟ್ಟಿವಿ. ಎಷ್ಟೋ ಸರಿ ನಮ್ಮಮ್ಮ ಇನ್ನೊಮ್ಮೆ ಈ ಥರ ಇದ್ರಾಗ ಜಾತಿ ಒಳಗೆ ಹುಟ್ಟಬಾರ್ದಪ್ಪ ಅಂದಿದ್ದಾರೆ. ನಾನು ಕಷ್ಟಪಟ್ಟಂಗೆ ಇನ್ನೂ ಹಲವಾರು ತಾಯಂದ್ರ ಮಕ್ಕಳಾಗಲಿ ಕಷ್ಟಪಡ್ತಾ ಇದ್ದಾರೆ. ದೇವದಾಸಿ ಆಗಿದ್ರು ಕೂಡ ಅವ್ರು ಸರ್ವೇದಿಂದ ದೂರ ಇರೋದ್ರಿಂದ ಸರ್ಕಾರದ ಸೌಲಭ್ಯಗಳು ಅವ್ರು ಒಳಪಡ್ತಾ ಇಲ್ಲ. ಆ ಮಕ್ಕಳು ಸಹ ಎಜುಕೇಷನ್ನಲ್ಲಿ ಮುಂದೆ ಬರಬೇಕಾದ್ರೆ ಸೌಲಭ್ಯ ಪಡ್ಕೋಬೇಕಾದ್ರೆ ದೇವದಾಸಿ ಮಗ ಅಲ್ಲ ಅನ್ನೋ ಹೊರಗಿನಿಂದ ಅವರು ಬಳಲ್ತಾ ಇದ್ದಾರೆ. ನನ್ನ ಜೊತೆನೇ ಇನ್ನೂ ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಆ ಸೌಲಭ್ಯಗಳು ಸಿಗಬೇಕನ್ನೋದು ನನ್ನ ಆಶೆ ಆಗಿತ್ತು ಸರ್. ಅದಕ್ಕಾಗಿ ಮರು ಸಮೀಕ್ಷೆ ಮಾಡಿದ ಒಂದು ಸ್ವಾಗತಾರ್ಹ ವಿಷಯ. ಎಲ್ಲ ನನ್ನ ಮಾಜಿ ದೇವದಾಸಿ ತಾಯಂದ್ರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ರೀ. ಅದೇ ರೀತಿಯಾಗಿ ನಮ್ಮ ಆ ತಾಯಂದ್ರ ಮಕ್ಕಳು ಕೂಡ ಸಮೀಕ್ಷೆಯಲ್ಲಿ ಬಾ ಅಮ್ಮ ಈಗ ಒಂದು ಸರ್ಕಾರ ಒಂದು ಸಮೀಕ್ಷೆ ಮಾಡ್ತಾ ಇದೆ, ಆ ಸಮೀಕ್ಷೆಯಲ್ಲಿ ನಾವು ಪಾಲ್ಗೊಳ್ಳೋಣ, ನಮ್ಮ ಸ್ಥಿತಿಗತಿಗಳು ಏನದವನ್ನ ತಿಳಿಸೋಣ, ಹೊಳ್ಳಿ ನಮ್ಮ ಸರ್ಕಾರಕ್ಕೆ ಏನೇನು ಸೌಲಭ್ಯಗಳು ಬೇಕನ್ನೋದನ್ನು ನಾವು ಅವ್ರ ಮುಂದೆ ಇಟ್ಟಾಗ ಆ ಸಮೀಕ್ಷೆ ಯಶಸ್ವಿ ಆಗುತ್ತೆ. ಅದಕ್ಕಾಗಿ ನಾವೆಲ್ಲ ಆ ಸಮೀಕ್ಷೆ ಇರೋರಾಗಲಿ ಇದ್ದವರಾಗಲಿ ಆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಸರ್ಕಾರಕ್ಕೆ ಇಷ್ಟ ಇವ್ರ ಜನಸಂಖ್ಯೆ ಐತಿ, ಇಷ್ಟ ನಾವು ಸೌಲಭ್ಯ ಕೊಡ್ಬೋದು ಅನ್ನೋದು ಗೊತ್ತಾಗತ್ತೆ. ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ನಡೆಯಲಿದೆ. ಸೆಪ್ಟೆಂಬರ್ 15, 2025 ಆರಂಭವಾಗಲಿದೆ. 45 ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ.